ಅದ್ದೂರಿಯಾಗಿ ಆರಂಭಗೊಂಡ ತಾಳಿಕೋಟೆ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಎಸ್ಕೆ ಪದವಿ ಪೂರ್ವ ಮಹಾವಿದ್ಯಾಲಯ ಕ್ರೀಡಾಂಗಣದಲ್ಲಿ ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಜರುಗಿದ ತಾಳಿಕೋಟೆ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ಅದ್ದೂರಿಯಾಗಿ ಆರಂಭಗೊಂಡಿತು. 2 ದಿನಗಳವರೆಗೆ ಜರುಗುವ ವಾಲಿಬಾಲ್ ಪಂದ್ಯಾವಳಿ ದಿನಾಂಕ 20-12-2025 ರಂದು ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು. ಪಂದ್ಯಾವಳಿಗೆ ಚಾಲನೆ ನೀಡಿದ ಸ್ಥಳೀಯ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ವಿಸಿ ಹಿರೇಮಠ ಅಂದರೆ ಹಂಪಿ ಮುತ್ಯ ಮಾತನಾಡಿ, ಉದ್ಘಾಟನೆಯನ್ನ ಮಾಡಲು ಅತೀವ ಸಂತೋಷವಾಗುತ್ತದೆ ಎಂದರು. ಇಂತಹ ಪಂದ್ಯಾವಳಿಗಳು ನಡೆಸುವುದರಿಂದ ಊರಿನ ಹೆಸರು ಬರುತ್ತದೆ ಮತ್ತು ನಮ್ಮಲ್ಲಿ ಕ್ರೀಡಾಪಟುಗಳು ತಯಾರಾಗುತ್ತಾರೆ ಮತ್ತು ಕ್ರೀಡೆ ಬಗ್ಗೆ ಎಲ್ಲರಿಗೂ ಹೆಚ್ಚಿನ ಅನುಭವ ದೊರೆಯಲಿ ಎಂದು ತಿಳಿಸಿದರು. ವಿವಿ ಸಂಘದ ಉಪಾಧ್ಯಕ್ಷರಾದ ಕಾಶಿನಾಥ್ ಮುರಾಳ ಮಾತನಾಡಿ, ಎಲ್ಲಾ ಆಟಗಾರರು ಕ್ರೀಡಾ ಮನೋಭಾವದಿಂದ ಆಡಬೇಕು, ನಿರ್ಣಯಗಳನ್ನು ಗೌರವಿಸುವಂತಹ ಕೆಲಸ ಮಾಡಬೇಕು ಹಾಗೂ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಅವಕಾಶ ನೀಡದೆ ಕ್ರೀಡಾ ಸ್ಫೂರ್ತಿ ಮೆರೆಯಬೇಕು ಎಂದು ತಿಳಿಸಿದರು. ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಡಿಬಿ ಹೆಬ್ಬಾಳ ಗುರುಗಳು ಮಾತನಾಡಿದರು. ಮಹೇಶ ಚಲವಾದಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ರವೀಂದ್ರ ಕಟ್ಟಿಮನಿ ಅಧ್ಯಕ್ಷತೆಯನ್ನು ವಹಿಸಿದರು. ಅತಿಥಿಗಳಾಗಿ ಮುರುಗೆಪ್ಪ ಸರಶೆಟ್ಟಿ, ಕಾಶಿನಾಥ್ ಸಜ್ಜನ, ಎಂಆರ್ ಕತ್ತಿ, ಐಬಿ ಬೆಳೆಭಾವಿ, ಅಶೋಕ್ ಬೀರಾದಾರ, ಡಾ ನಜೀರ್ ಕೊಳಿಯಾಳ, ಕಳಕೂಸ ರಂಜರೇಜ, ಪರಶುರಾಮ ಕಟ್ಟಿಮನಿ, ನಿರಂಜನ ಶಾ ಮಕಂದಾರ, ಸಂಜೀವ ಹಜೇರಿ, ರಾಜು ಪಾಟೀಲ, ಸಿದ್ದಾರ್ಥ ವಾಲಿ ಉಪಸ್ಥಿತರಿದ್ದರು. ಡಾ ಎಬಿ ಇರಾಜ ಗುರುಗಳು ನಿರೂಪಣೆಯನ್ನ ಮಾಡಿದರು. ಒಟ್ಟು 8 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಬಸವರಾಜ ಸಜ್ಜನ ಜೊತೆಗೆ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 9743156028. ತೆಗೆದುಕೊಂಡಿದೆ. 25, 24
23 22 ಫಸ್ಟ್ ಏಡ್ ಕಿಟ್ ಒಂದು ಹೊರಗೆ ತಗೊಂಡು ಬಿಡ್ರಿ ಮಾಡೋ ಈಶ್ವರ್ ಮೊದಲನೇ ಅಂಕಣದಲ್ಲಿ 9 11 ವೇದಿಕೆ ಹತ್ರ ಬರಬೇಕು 9 11 12 9 ಆಟಗಾರರು ಚೆಸ್ ನಂಬರ್ ಕೊಡಬೇಕು. ಹದಿನಾಲ್ಕು 10 14 10 ಮೊದಲನೇ ಅಂಕಣದಲ್ಲಿ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಮೊದಲನೇ ದಿನದ ಪಾಯಿಂಟ್ಸ್ ಹೀಗಿದೆ. ಯೂತ್ ಸ್ಪೋರ್ಟ್ಸ್ ಕ್ಲಬ್ 8 ಅಂಕಗಳು, SKSA 6 ಅಂಕಗಳು, ತಾಳಿಕೋಟಿ ಗುಲ್ಸ್ 4 ಅಂಕಗಳು, 11 ಬಜಾಜ್ ರೈಡರ್ಸ್ 2 ಅಂಕಗಳು, ದಿಲೀಪ್ ಬಾಯ್ಸ್ 4 ಅಂಕಗಳು, ಬ್ಲೂ ಪ್ಯಾಂಥರ್ಸ್ 4 ಅಂಕಗಳು. 11 14 12 14 12 14 ತಾಳಿಕೋಟಿ ವಾಲಿಬಾಲ್ ಪ್ರೀಮಿಯಂ ಲೀಗ್ ವತಿಯಿಂದ ಸ್ಪೋರ್ಟ್ಸ್ ಕ್ಲಬ್ನವರು ಹಮ್ಮಿಕೊಂಡಂಥ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಕ್ರೀಡಾಪಟುಗಳೇ, ನಮ್ಮ ಯೂ ಸ್ಪೋರ್ಟ್ಸ್ ಕ್ಲಬ್ಬಿನ ಯಾವತ್ತೂ ಸದಸ್ಯರೇ, ಪತ್ರಿಕಾ ಬಳಗದವರೇ, ಸಂಯೋಜಕರೇ ಹಾಗೂ ತರಬೇತುದಾರರೇ, ಈಗಾಗಲೇ ಉದ್ಘಾಟನೆ ಭಾಷಣವನ್ನು ಶ್ರೀ ಹಂಪಿಮೂರ್ತಿ ಅವರು ಹಿರಿಯರ ದೈಹಿಕ ಶಿಕ್ಷಕರಂತ ಹೆಬ್ಬಾಳ ಗುರುಗಳು ಮಾತಾಡಿದ್ದಾರೆ. ನಾನು ಇಲ್ಲೇನೂ ವಿಶೇಷ ಹೇಳಲ್ಲ, ದಯವಿಟ್ಟು ಪ್ಲೇಯರ್ಗೆ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಇದು ಪ್ರೀಮಿಯರ್ ಲೀಗ್, ಇಲ್ಲಿ ಯಾರು 1 ಪಾಯಿಂಟು 2 ಪಾಯಿಂಟು ಅದಕ್ಕೆ ಇದಕ್ಕಂತ ಜಗಾಡಂಗಿಲ್ಲ. ಎಲ್ಲರೂ ಅಂಪೈರ್ ನಿರ್ಣಯಗಳಿಗೆ ಬದ್ಧರಾಗಿ ಆಡಬೇಕು. ಯಾರು ಅಂಪೈರ್ ನಿರ್ಣಯಗಳಿಗೆ ಬದ್ಧರಾಗಿ ಆಡಂಗಿಲ್ಲ ಅವ್ರು ನಾವು ಟೀಮ್ನಿಂದ ಡಿಸ್ಕ್ವಾಲಿಫೈಡ್ ಮಾಡ್ತೀವಿ. ಯಾವುದೇ ಬಿಡೆ ಇರಲಾರ್ದು ಯಾವ ಆಟಗಾರರು ಅಂಪೈರ್ ಜೋಡಿ ಇದರ ಹಸ್ತಕ್ಕದ್ದಲ್ಲ. ಅದೇ ರೀತಿ ನಿರ್ಣಾಯಕರಾದವರು ಕೂಡ ಭಾಳ ಗಮನ ಕೊಟ್ಟು ನಿರ್ಣಯ ಮಾಡಲಿ. ಯಾಕಂದ್ರೆ ನಿರ್ಣಯದಿಂದಲೇ ಒಂದೊಂದೇ ಸೋಲೋರು ಗೆಲ್ತಾರೆ, ಗೆಲ್ಲೋರು ಸೋಲ್ತಾರೆ. ಆ ರೀತಿ ಆಗಬಾರ್ದು. ನಿರ್ಣಾಯಕರಾದವರು ಯಾವ ತಂಡ ತಮ್ಮದಲ್ಲ, ಯಾವ ಪ್ಲೇಯರು ತಮ್ಮವರಲ್ಲ, ಎಲ್ಲ ತಂಡ ತಮ್ಮವನೇ. ಅದೇ ರೀತಿ ಕಂಡಕ್ಟ್ ಮಾಡಿದವರು 8 ಟೀಮ್ ಮಾಲೀಕರದೀವಿ. 8 ಟೀಮ್ನಾಗ ಯಾವುದೇ ಟೀಮ್ ಮಾಡಿ ಆಟ ಆಡ್ರಿ. ತಾಳಿಕೋಟಿ ಪ್ಲೇಯರ್ಸ್ಗೆ ನಾವು ಹಿಂಗೆ ಆಡ್ತೀವಿ ಅನ್ನೋದು ತೋರಿಸ್ರಿ. ನಾವು ವಾಲಿಬಾಲ್ ಜೀವಂತ, ನೀವು ಇವು ಸ್ಪೋರ್ಟ್ಸ್ ಕ್ಲಬ್ ಬೇರೆ ಅಲ್ಲ, ಈಗಿದ್ದಂಥ ಸ್ಪೋರ್ಟ್ಸ್ ಕ್ಲಬ್ ಬೇರೆ ಅಲ್ಲ. ಈ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನೀವು ಯಾವುದೇ ಕಾರ್ಯಕ್ರಮ ಹಾಕ್ಕೊಂಡ್ರು ನಾವು ಯೂ ಸ್ಪೋರ್ಟ್ಸ್ ಕ್ಲಬ್ನವರಾಗಲಿ, ಈ ಗ್ರೌಂಡ್ನೊಳಗೆ ಹಮ್ಮಿಕೊಂಡ್ರೆ ವಿವಿ ಸಂಘದವರಾಗಲಿ ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ. ಆಮೇಲೆ ಈಗಾಗಲೇ ಎಲ್ಲ ಟೀಮ್ ಜೊತೆ ಆಡೋದ್ರಿಂದ ಮ್ಯಾಚ್ಗಳು ಭಾಳ ಆಗ್ತಾವೆ. ಸಮಯ ಆಗ್ಯದ, ಮತ್ತು ನಾಳೆ ಏನಾದ್ರು ಇದ್ದರೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆಮೇಲೆ ನಾವು ಯೂ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸಿ ಟೀಮ್ ಅಂತ ಖರೀದಿ ಮಾಡಿದ್ದೀವಿ. ಆ ಸಿ ಟೀಮಿನ 10 ಆಟಗಾರರು ಸಾಯಂಕಾಲ 5 ಗಂಟೆಗೆ ಅವ್ರಿಗೊಂದು ಚಾ ಪಾರ್ಟಿ ಇಟ್ಟಿವಿ. ಚಾ ಪಾರ್ಟಿ ಜೊತೆ ಚಾಪೆ ಚರ್ಚೆ ಆದ ಅವ್ರ ಜೊತೆ ಕೆಲವೊಂದು ಇನ್ನೂ ನಾಳೆ ಮ್ಯಾಚ್ ಇರೋದರಿಂದ ಕೆಲವೊಂದು ಹ್ಯಾಂಗೆ ಆಡಬೇಕಪ್ಪ ಅನ್ನೋದು ನಮ್ಮ ಅನುಭವದ ಮ್ಯಾಗ ಕೆಲವೊಂದು ಹೇಳೋದು